ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇಂದುಶ್ರೀ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಡಿಂಕು ಅವರು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕೈಲಾಸದಿಂದ ನೇರ ಪ್ರಸಾರದ ಆಗು ಹೋಗುಗಳನ್ನ ತಿಳಿಸೋದಕ್ಕೆ ಕೈಲಾಸ ಪರ್ವತದಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಈಗ ಡಿಂಕು. ಡಿಂಕು, ಯಾಕೆ ಆ ರೀತಿ ನಡುಕ್ತಾ ಇದ್ದೀರಾ? ಇಲ್ಲಿ ಕೈಲಾಸ ಪರ್ವತದಲ್ಲಿ ಬಂದಿದ್ದೀನಲ್ಲ ಮೇಡಮ್, ತುಂಬಾ ಕೂಲ್ ಆಗಿದೆ ಮೇಡಮ್, ನಡ್ಕ ಬರ್ತಾ ಇದೆ ಮೇಡಮ್. ಸರಿ ಡಿಂಕು ಅವರೇ, ಪಾರ್ವತಿಯವರು ಸ್ನಾನಕ್ಕೆ ಹೋದ್ಮೇಲೆ ಏನಾಯ್ತು? ಅದೇ ಮೇಡಮ್, ಪಾರ್ವತಿಯವರು ಸ್ನಾನಕ್ಕೆ ಒಳಗಡೆ ಹೋದ್ಮೇಲೆ ಸ್ವಲ್ಪ ನೀರು ತೋಡ್ಕೊಂಡ್ರು ಮೇಡಮ್, ತಣ್ಣೀರು ತೋಡ್ಕೊಂಡ್ರು, ಆಮೇಲೆ ಬಿಸಿನೀರು ತೋಡ್ಕೊಂಡ್ರು, ಆಮೇಲೆ ಸಾಬೂನನ್ನ ಹಾಕೊಂಡ್ರು. ಅದಲ್ಲ ರೀ, ಸರಿಯಾಗಿ ಹೇಳ್ರಿ, ಆ ಕಡೆ ಏನಾಯ್ತು ಅಂತ ಹೇಳಿ. ಆ ವಿಚಾರನ ಮೇಡಮ್? ಖಂಡಿತ ಮೇಡಮ್. ಅದೇ ಪಾರ್ವತಿಯವರು ಸೃಷ್ಟಿ ಮಾಡಿದಂಥ ಗಣೇಶ ಯಾರು ಅಂತ ಶಿವನಿಗೆ ಗೊತ್ತಿರ್ಲಿಲ್ವಲ್ಲ ಮೇಡಮ್. ಶಿವ ಕೂಡ ಅದೇ ಸಂದರ್ಭದಲ್ಲಿ ಒಳಗಡೆ ಬರ್ತಾರೆ ಮೇಡಮ್. ಆಗ ಏನಾಗುತ್ತೆ ಅಂದರೆ, ಗಣೇಶನಿಗೆ ಶಿವ ಯಾರು ಅಂತ ಗೊತ್ತಿರೋದಿಲ್ಲ, ಶಿವನಿಗೆ ಗಣೇಶ ಯಾರು ಅಂತ ಗೊತ್ತಿರೋದಿಲ್ಲ. ಶಿವ ಇದು ನನ್ನ ಸ್ವಂತ ಮನೆಯೇ, ನಾನು ಒಳಗಡೆ ಬರ್ತಾ ಇದ್ದೇನೆ, ನನ್ನ ಮನೆಗೆ ನಾನು ಬರೋದಕ್ಕೆ ನೀನು ಕೇಳೋದಕ್ಕೆ ಯಾರು ಅಂತ ಗಣೇಶನ ಸ್ವಲ್ಪ ಕುಪಿತವಾಗಿಯೇ ಕೇಳ್ತಾರೆ ಮೇಡಮ್. ಆಗ ಗಣೇಶ, ಇಲ್ಲ ನನ್ನ ತಾಯಿ ಆದಂಥ ಪಾರ್ವತಿಯವರು ನನಗೆ ಹೇಳಿದ್ದಾರೆ, ಯಾರೇ ಬಂದರೂ ಸಹ ಒಳಗಡೆ ಬಿಡಬೇಡ ಅಂತ, ಅದಕ್ಕೆ ನಾನು ನಿಮ್ಮನ್ನು ಒಳಗಡೆ ಬಿಡೋದಕ್ಕಾಗಲ್ಲ ಅಂತ ಗಣೇಶ ಹೇಳ್ತಾನೆ ಮೇಡಮ್. ಆಗ ಏನಾಯ್ತು ಡಿಂಕು ಅವರೇ? ಅದೇ ಕುಪಿತರಾದಂಥ ಶಿವ ಅವರು ನನ್ನ ಮನೆಗೆ ನನ್ನೇ ಬಿಡೋದಿಲ್ಲ ಅಂತ ಹೇಳಿ ಗಣೇಶನ ಶಿರಶ್ಛೇದನವನ್ನ ಮಾಡ್ತಾರೆ ಮೇಡಮ್. ಶಿರಶ್ಛೇದನವನ್ನ ಮಾಡೋದಕ್ಕೆ ಯಾವ ರೀತಿಯಾದಂಥ ಒಂದು ಆಯುಧವನ್ನ ಉಪಯೋಗಿಸಿದ್ರು ಅಂತ ನಿಮ್ಮಲ್ಲಿ ಏನಾದ್ರು ಮಾಹಿತಿ ಏನಾದ್ರು ಇದೆಯಾ ಡಿಂಕು? ಅದೇ ಮೇಡಮ್, ನಾವು ಇಲ್ಲೆಲ್ಲ ಹೇಳ್ತೀವಲ್ಲ ತಲೆ ಎತ್ತೋದು ಅಂತ, ಅದೇ ಥರ ಮೇಡಮ್ ಶಿವ ಅವರು ಅವರ ತಲೆನ ಛೇದಿಸ್ತಾರೆ ಮೇಡಮ್. ಅಲ್ಲ, ಆದರೆ ಈ ಯಾವ ಆಯುಧವನ್ನ ಉಪಯೋಗಿಸಿ ಅವರು ಶಿರಶ್ಛೇದನವನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಏನಾದರೂ ಇದೆಯಾ ಡಿಂಕು? ಖಂಡಿತ ಮೇಡಮ್, ಅವರ ಕೈನಲ್ಲಿ ಯಾವಾಗಲೂ ಇಟ್ಕೊಂಡು ಓಡಾಡೋವಂಥದ್ದು ತ್ರಿಶೂಲ ಮೇಡಮ್. ಅದರಲ್ಲಿ ತ್ರಿಶೂಲದಲ್ಲಿ ಅವರು ಶಿರಶ್ಛೇದನ ಮಾಡಿದ್ದಾರೆ ಅಂತ ತುಂಬ ಬಲ ಮೂಲಗಳು ಹೇಳುತ್ತೆ ಮೇಡಮ್. ಡಿಂಕು ಅವರೇ, ನಮಗೆ ಎರಡು ರೀತಿಯಾದಂಥ ಮಾಹಿತಿಗಳು ಬಂದಿವೆ. ಒಂದು ಪ್ರಕಾರ ಏನು ಹೇಳುತ್ತೆ ಅಂದರೆ, ಅವರ ಮನೆ ಬಾತ್ರೂಮಿಗೆ ಬಾಗಿಲೇ ಇರಲಿಲ್ಲ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅವರ ಮನೆ ಬಾಗಿಲಿಗೆ ಬೋಲ್ಟ್ ಇರಲಿಲ್ಲ ಅಷ್ಟೇ, ಬಟ್ ಬಾತ್ರೂಮ್ಗೆ ಬಾಗಿಲು ಇತ್ತು ಅಂತ ಕೆಲವರು ಹೇಳ್ತಾರೆ. ಈ ಬಗ್ಗೆ ನೀವೇನಾದರೂ ಹೇಳ್ತೀರಾ ಡಿಂಕು? ನೀವೇನಾದರೂ ಹೋಗಿ ಅಲ್ಲಿ ನೋಡಿದ್ರಾ? ಬಾತ್ರೂಮ್ ಒಳಗಡೆ ಹೋಗಿ ನೋಡಿದ್ರಾ? ಇದೆಯಾ ಆ ಚಿಕ್ಕ ಬಾಲ್ಕನ ಶಿರಶ್ಛೇದನ ಆದಂಥ ಸಂದರ್ಭದಲ್ಲಿ ಮಾಜರೆಯನ್ನ ಮಾಡ್ತಾ ಇದ್ರು ಮೇಡಮ್. ಮಾಡ್ತಾ ಇದ್ದಂಥ ಪೊಲೀಸ್ನವರು, ಪತ್ರಕರ್ತರು ಯಾರನ್ನು ಒಳಗಡೆ ಬಿಡದಿರುವಂಥ ಒಂದು ಕಾರಣದಿಂದ ನಾವೆಲ್ಲ ಹೊರಗಡೆ ನಿಂತು ನೋಡ್ತಾ ಇದ್ವಿ ಮೇಡಮ್. ಅದರಿಂದ ಇನ್ನೂ ನಿಖರವಾಗಿ ನಮಗೆ ಅಲ್ಲಿ ಬೋಲ್ಟ್ ಇತ್ತೋ ಅಥವಾ ಬಾಗಿಲಿರ್ಲಿಲ್ವೋ ಯಾವುದೋ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಈ ಈಶ್ವರ ಅವರು ಮೊದಲಿಂದನೂ ಕೋಪದ ಸ್ವಭಾವದವರೇ ಆಗಿದ್ರ? ಅವರ ಕ್ಯಾರೆಕ್ಟರ್ ಹೇಗಿತ್ತು? ಹಿನ್ನೆಲೆ ಬಗ್ಗೆ ಏನಾದರೂ ಒಂದು ಮಾಹಿತಿ ಇದೆಯಾ? ಒರಿಜಿನಲಿ ಅವರು ಬಹಳ ಸಾಫ್ಟ್ ಕ್ಯಾರೆಕ್ಟರ್ ಅಂತ ಹೆಸರು ತಗೊಂಡಿದ್ದಾರೆ ಮೇಡಮ್. ಸಮುದ್ರ ಮಥನ ಮಾಡುವಾಗ ಸಹ ಈ ಹಿಂದೆ ಬಂದಂಥ ಮಾಹಿತಿ ಪ್ರಕಾರ ಅವರು ವಿಷ ಪ್ರಪಂಚಕ್ಕೆ ಎಲ್ಲ ಹರಡ್ಕೋಬೇಕಾದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರೇ ಇಡೀ ವಿಷಾನು ಸಹ ಕುಡಿದು ವಿಷಕಂಠ ಅಂತ ಒಂದು ಹೆಸರನ್ನ ತಗೊಂಡಿದ್ದಾರೆ ಮೇಡಮ್. ಇನ್ನೊಬ್ಬರಿಗೆ ಕಷ್ಟ ಕೊಡದೇ ಇರೋ ಬದಲು ಅವರೇ ಎಲ್ಲ ಕಷ್ಟನೂ ತಗೊಳ್ಬೇಕು ಅನ್ನೋದು ಈ ಒಂದು ವಿಚಾರದಿಂದ ನಮಗೆ ಕಂಡು ಬರುತ್ತೆ ಮೇಡಮ್. ಹಾಗಾದ್ರೆ ಅವರು ಯಾವತ್ತೂ ಕೋಪನೇ ಮಾಡ್ಕೊಂಡಿಲ್ವಾ? ಒಂದು ಇನ್ಸಿಡೆಂಟ್ ಇದೆ ಮೇಡಮ್. ಅವರು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಯಾರೋ ಈ ಮದನ್ ಅನ್ನೋರು ಹೂವಿನ ಬಾಣವನ್ನು ಬಿಟ್ರಂತೆ ಮೇಡಮ್. ಆಗ ಅವರು ಶಿವ ಕಣ್ ತೆಗೆದು ದುರ್ದುಟ್ಕೊಂಡು ನೋಡಿಬಿಟ್ಟು ಅವ್ರನ್ನ ಭಸ್ಮ ಮಾಡಿದಂಥ ಒಂದು ಸಂದರ್ಭ ನಮಗೆ ಕಂಡು ಬಂದಿದೆ ಮೇಡಮ್. ವೀಕ್ಷಕರೇ, ಶಿವ ತುಂಬ ಪವರ್ಫುಲ್ ಆದಂತಹ ದೇವರು ಅಂತ ಹೇಳಬಹುದು. ಅವರು ಕಣ್ಣಿಂದಾನೇ ಯಾರನ್ನು ಬೇಕಾದರೂ ಭಸ್ಮ ಮಾಡುವಂಥ ಶಕ್ತಿ ಅವರಿಗಿತ್ತು. ಅವರು ಬೇಗನೆ ಕುಪಿತರಾಗುವಂಥ ಸಾಧ್ಯತೆ ಇತ್ತು. ಹೀಗಿರುವಾಗ ಒಂದು ಬಾಲಕ ಅದು ತನ್ನ ಮನೆಗೆ ತಾನು ಬರೋದಕ್ಕೆ ಬಿಡಲಿಲ್ಲ ಅಂದಾಗ ಯಾರಿಗೇ ಆಗಲಿ ಕೋಪ ಬರುವಂಥದ್ದು ಸಹಜನೇ. ಆದರೂ ಈ ಥರ ಶಾರ್ಟ್ ಟೆಂಪರ್ ಆದಂಥ ದೇವರಿಗೆ, ಶಿವನಿಗೆ ಕೋಪ ಬರುವಂಥದ್ರಲ್ಲಿ ಅತಿಶಯ ಏನಿಲ್ಲ.
ಹಾಗಾದ್ರೆ ತಲೆ ಕತ್ತರಿಸಿದ ನಂತರ ಪ್ರಾಣ ಏನಾದ್ರೂ ಇತ್ತ? ಅದೇ ಆಶ್ಚರ್ಯ ಮೇಡಮ್. ಶಿವ ಶಿರಶ್ಛೇದನ ಮಾಡಿದ ನಂತರನೂ ಮಗು ದೇಹದಲ್ಲಿ ಕಳೆ ಕುಂದಿರಲಿಲ್ಲ. ನಾಡಿ ಮಿಡಿತ ಇನ್ನೂ ಇದೆ ಅಂತ ತುಂಬಾ ಜನ ಮಾತಾಡ್ಕೋತಾ ಇದ್ರು ಮೇಡಮ್. ಇದೊಂದು ಪವಾಡನೆ ಅನ್ಸುತ್ತೆ ಮೇಡಮ್. ಶಿವ ಯಾವುದೇ ಒಂದು ಉನ್ನತ ಕಾರಣಕ್ಕಾಗಿ ಈ ಶಿರಶ್ಛೇದನ ಮಾಡಿರಬಹುದು. ಖಂಡಿತವಾಗ್ಲೂ ಇದು ಒಳ್ಳೆಯದಕ್ಕೆ ಮಾಡಿದ್ದಾರೆ ಅಂತ ಎಲ್ಲ ಮಾತಾಡ್ಕೋತಾ ಇದ್ದಾರೆ ಮೇಡಮ್. ಡಿಂಕು ಅವರೇ, ಇದೆಲ್ಲ ಆಗಿ ಸಾಕಷ್ಟು ಸಮಯನೇ ಆಗಿದೆ. ಈಗ ಪ್ರಸ್ತುತವಾಗಿ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಏನಾದ್ರು ಹೇಳೋದಕ್ಕೆ ಸಾಧ್ಯ ಇದೆಯಾ? ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಪಾರ್ವತಿಯವರು ಬಂದು ಮಗನ ಶಿರಶ್ಛೇದನವನ್ನ ಕಂಡು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಸೃಷ್ಟಿ ಮಾಡಿದ ಜೀವವನ್ನ ಕೊಟ್ಟಿದಂತಹ ಬೊಂಬೆಯನ್ನ ನೀವು ಹೇಗೆ ಶಿರಶ್ಛೇದನ ಮಾಡಿದ್ದೀರಿ? ಈ ಹಕ್ಕು ನಿಮಗೆ ಒಂದು ಸ್ವಲ್ಪನೂ ಇಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಅದಕ್ಕೆ ಅವರು ಅವರ ಪತಿಗೆ ಹೇಳಿದಾರಂತೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅದು ಹೇಗೆ ಇದಕ್ಕೆ ವಾಪಸ್ಸು ಜೀವ ತುಂಬ್ತಿರೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀವು ಜೀವ ತುಂಬಿ ಕೊಡಲೇಬೇಕು ಅಂತ ಕೇಳಿದ್ರಂತೆ ಮೇಡಮ್. ಆಗ ಏನಾಯ್ತು ಅಂತ ಹೇಳ್ಬೋದಾ ಡಿಂಕು? ಶಿವ ಏನು ಮಾಡಬೇಕು ಅಂತ ತೋಚದೆ ಒಂದು ಶಿವಗಣಗಳನ್ನ ಸೇರಿಸ್ಕೊಂಡು ಹೈ ಲೆವೆಲ್ ಮೀಟಿಂಗನ್ನ ಬೆಟ್ಟದ ಮೇಲೆ ಶಿಖರದಲ್ಲಿ ಇಟ್ಕೊಂಡಿದ್ದಾರೆ ಮೇಡಮ್. ಮೀಟಿಂಗ್ ಆದಮೇಲೆ ಮುಂದಿನ ಆಯೋಗಗಳು ಏನಂತ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ ಮೇಡಮ್. ಅಲ್ಲಿವರೆಗೂ ಏನು ನಿರ್ಧಾರ ತಗೋತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಮೇಡಮ್. ಈಶ್ವರ ಮತ್ತೆ ಅವರ ಜೊತೆಲಿರುವಂಥ ಗಣ ಈ ನಡೆಸ್ತಾ ಇರುವಂಥ ಒಂದು ಆಯೋಗದಲ್ಲಿ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ? ತಲೆನ ಮತ್ತೆ ಜೋಡಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಆದರೆ ಅದಕ್ಕೆ ಮುಂಚೆ ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್.